ಸ್ನೇಹ ಮತ್ತು ನಿಧಿ ಬಾಲ್ಯ ಸ್ನೇಹಿತೆಯರು. ಒಟ್ಟಿಗೆ ಆಟವಾಡ್ತಾ ಸಮಯ ಕಳಿತಿದ್ದ ಇಬ್ಬರು ಒಂದಿನ ದೂರ ಆಗೋ ಸಮಯ ಬರುತ್ತೆ. ನಿಧಿಯ ಅಪ್ಪಮ್ಮ ಕೆಲಸದ ನಿಮಿತ್ತ ಊರಿಂದ ದೂರ ಹೋಗೋ ನಿರ್ಧಾರ ಮಾಡ್ತಾರೆ. ಇತ್ತ ತನ್ನ ಪ್ರಾಣ ಸ್ನೇಹಿತೆ ಸ್ನೇಹಳಿಂದ ದೂರ ಆಗೋ ಅನಿವಾರ್ಯ ನಿಧಿಯ ಮುಂದೆ ಇರುತ್ತೆ. ಇದು ಸ್ನೇಹಳಿಗೂ ಬಹಳ ಬೇಸರವನ್ನು ತಂದಿರುತ್ತೆ. ಮನಸ್ಸಿಲ್ಲದ ಮನಸ್ಸಲ್ಲಿ ನಿಧಿ ಸ್ನೇಹಳನ್ನು ಬಿಟ್ಟು ಹೋಗ್ತಾಳೆ. ಇದಾದ 10 ವರ್ಷಗಳ ನಂತರ ನಿಧಿಯ ಅಪ್ಪ ಅಮ್ಮ ಊರಿಗೆ ಬರೋ ನಿರ್ಧಾರ ಮಾಡ್ತಾರೆ. ಈ ವಿಚಾರ ನಿಧಿಗೆ ತಿಳಿದು ತನ್ನ ಪ್ರಾಣ ಸ್ನೇಹಿತೆ ಸ್ನೇಹಳಿಗೆ ಪತ್ರ ಬರೆದು ಊರಿಗೆ ಬರೋ ಸುದ್ದಿಯನ್ನು ಕಳಿಸ್ತಾಳೆ. ತಾನು ಬರೋ ದಿನವನ್ನು ಪತ್ರದಲ್ಲಿ ತಿಳಿಸಿರ್ತಾಳೆ. 10 ವರ್ಷಗಳ ನಂತರ ಸ್ನೇಹಳನ್ನು ನೋಡೋ ತವಕದಲ್ಲಿ ನಿಧಿ ಬರ್ತಾಳೆ. ಊರಿಗೆ ಬಂದ ನಿಧಿ ತಾನು ಹೇಳಿದ ದಿನ ಸ್ನೇಹಳ ಭೇಟಿಗೆ ಕಾಯ್ತಾ ಇರ್ತಾಳೆ. ಆದರೆ ಸ್ನೇಹ ಮಾತ್ರ ಬಂದಿರಲ್ಲ. ನಿಧಿಯನ್ನು ಸ್ವಲ್ಪ ಕಾಯಿಸಿ ಸರ್ಪ್ರೈಸ್ ಕೊಡೋನನ್ನೋ ಯೋಚನೆಯಲ್ಲಿ ಸ್ನೇಹ ತುಂಬ ತಡವಾಗಿ ಬರ್ತಾಳೆ. ಇದು ನಿಧಿಯ ಕೋಪಕ್ಕೆ ಕಾರಣವಾಗುತ್ತೆ. ನಿಧಿಯ ಕೋಪವನ್ನು ಅಳಿಸಲು ಮನಸ್ಸಿನೊಳಗೆ ಸಿಹಿ ಮಾತು ಸೇರಿಸ್ತಾಳೆ ಸ್ನೇಹ.